ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅಮಾವಾಸ್ಯೆ, ಗ್ರಹಣ ಎಲ್ಲವೂ ಕೂಡ ಶನಿವಾರ ಕೂಡಿ ಬಂದಿರೋದ್ರಿಂದ ಅಮಾವಾಸ್ಯೆ ಶನಿವಾರ ಬಂದರೆ ಅತೀತ ಶಕ್ತಿಗಳನ್ನು ಹೊಂದಿರುತ್ತೆ. ಪ್ರಕೃತಿಯಲ್ಲಿ ಅಮಾವಾಸ್ಯೆ ಅನ್ನೋದು ತುಂಬ ದೊಡ್ಡ ಒಂದು ನಮ್ಮ ಡ್ರೀಮ್ ಏನಿರುತ್ತೋ ಆ ಸಮಸ್ಯೆಗಳನ್ನು ಬಗೆಹರಿಸಿ ಡ್ರೀಮನ್ನು ಕಂಪ್ಲೀಟ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಎಷ್ಟೋ ಗ್ರಹಗತಿಗಳು ಸ್ವಲ್ಪ ನಮಗೆ ಆ ಕಡೆ ಈ ಕಡೆ ಆಗಿದೆ, ಗ್ರಹಗತಿ ಚೆನ್ನಾಗಿಲ್ಲ ನಮಗೆ ಅಂತ ನಾವು ಹೇಳ್ತೀವಿ ನೋಡಿ. ಅಂಥ ಸಂದರ್ಭಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಸಿದ್ಧಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಮಾನವ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಇದೆ ಸಮಸ್ಯೆಗಳಿಗೆ. ಅದನ್ನು ಯಾರು ನಂಬಿಕೆಯಿಂದ ಈ ತಿಥಿ ವಾರಗಳು ಅನ್ನೋದು ಬರುತ್ತಲ್ವ ಆ ದಿನಗಳಲ್ಲಿ ಮಾಡಿಕೊಂಡಾಗ ನಮಗೆ ಶತಸಿದ್ಧಿ ಈ ಕೋರಿಕೆಗಳು ಅನ್ನೋದು. ಯಾಕಂದರೆ ಈಗ ತಿಥಿವಾರ ತುಂಬ ಚೆನ್ನಾಗಿದೆ, ಶನಿವಾರ ಬಂದಿದೆ, ಅಮಾವಾಸ್ಯೆ ಕೂಡಿ ಬಂದಿದೆ ಗ್ರಹಣದ ಜೊತೆ. ಗ್ರಹಣ ಅಂದರೆ ನಮಗೆ ಸಂಜೆ ಬರೋದ್ರಿಂದ ಅದರ ಎಫೆಕ್ಟು ಅನ್ನೋದು ನಮಗೆ ಇರೋದಿಲ್ಲ. ಆದರೆ ಕೆಲವೊಬ್ರಿಗೆ ಒಂದು ಭಯ ಅನ್ನೋದು ಇರುತ್ತೆ, ಅದರ ಎಫೆಕ್ಟ್ ಏನಾದರೂ ನಮಗೆ ತಾಗುತ್ತೇನೋ, ನಮ್ಮ ಮನೆಯಲ್ಲಿ ಏನಾದರೂ ಈ ಕೆಟ್ಟ ಪ್ರಭಾವ ಇರುತ್ತೇನೋ ಅಂತ ಸ್ವಲ್ಪ ಭಯ ಪಟ್ಕೊಳ್ಳೋದು ಇರುತ್ತೆ. ಅಂಥದ್ದೆಲ್ಲ ಕೂಡ ದೂರ ಆಗೋದಕ್ಕೆ ಈ ಪರಿಹಾರಗಳು ಸಾಕಷ್ಟು ಜನಕ್ಕೆ ಪರಿಹಾರಗಳು ಯಾವ ದಿನ ಮಾಡಿಕೊಂಡ್ರೂ ಕೂಡ ನಮಗೆ ಏನೋ ಸರಿಯಾಗಿ ರಿಸಲ್ಟ್ ಕೊಡ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಈ ರೀತಿ ತಿಥಿ ವಾರಗಳು ಬಂದಾಗ ನೀವು ತಪ್ಪದೇ ಮಾಡ್ಕೊಳ್ಳಿ. ಹಬ್ಬ ಬೇರೆ ನಮಗೆ ಭಾನುವಾರ ಬಂದಿರೋದ್ರಿಂದ ತುಂಬ ಜನಕ್ಕೆ ಶನಿವಾರನೇ ಎಲ್ಲ ವಸ್ತುಗಳೂ ಕೂಡ ತಗೊಂಡು ಬಂದುಬಿಡಬೇಕು ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ಆದರೆ ನೀವು ಹಬ್ಬಕ್ಕೆ ಏನೇ ವಸ್ತುಗಳು ತಗೊಂಡು ಬಂದರೂ ಕೂಡ ಕೆಲವೊಂದು ವಸ್ತುಗಳನ್ನು ಈ ದಿನ ತಗೊಂಡು ಬರೋದಕ್ಕೆ ಹೋಗಬೇಡಿ. ಶನಿವಾರ ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ನಾವು ಯುಗಾದಿ ಅಂದ್ರೇ ಎಲ್ಲರೂ ಕೂಡ ಎಣ್ಣೆ ಸ್ನಾನ ಮಾಡುವಂಥದ್ದು. ಅಂದರೆ ಈ ಹರಳೆಣ್ಣೆ ಮತ್ತು ಅವರು ಮಸಾಜ್ ಏನು ಯೂಸ್ ಮಾಡ್ಕೊಳ್ತಾರೋ ಆ ಒಂದು ರೀತಿಯ ಆಯಿಲ್ಸನ್ನು ತಗೊಂಡು ಬರೋದಕ್ಕೆ ಒಂದು ದಿನ ಮುಂಚೆನೇ ತಗೊಂಡು ಬರೋಣ ಅನ್ನುವ ಒಂದು ಪ್ಲ್ಯಾನಲ್ಲಿರ್ತಾರೆ. ಆದರೆ ದಯವಿಟ್ಟು ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ನೀವು ಈ ಥರ ತಗೊಂಡು ಬರೋದಕ್ಕೆ ಹೋಗಬೇಡಿ. ನಾಳೆ ತಗೊಳ್ಳಿ ಬೇಕಂದರೆ. ಇನ್ನೂ ಅದಕ್ಕೂ ಮುಂಚೆ ನೀವು ಹಿಂದೆಯೇ ತಂದಿಟ್ಕೊಂಡಿದ್ರೆ ಬಹಳ ಒಳ್ಳೆಯದು. ನಾವೇ ಕೋರಿ ಕಷ್ಟಗಳನ್ನು ತಗೊಂಡು ಬರಬಾರ್ದು. ಶನಿಯ ಒಂದು ಗ್ರಹಗತಿಗಳು ಚೆನ್ನಾಗಿಲ್ಲ, ನಮಗೆ ಶನಿ ದೋಷ ಜಾಸ್ತಿ ಇದೆ ಅಂತ ಹೇಳುವಂಥವರು ಇಂಥ ದಿನಗಳಲ್ಲಿ ತಗೊಂಡು ಬರೋದಕ್ಕೆ ಹೋಗಬೇಡಿ. ಈ ದಿನ ನಮಗೆ ಪೂರ್ತಿಯಾಗಿ ಅಮಾವಾಸ್ಯೆಯ ಪ್ರಭಾವ ಇರೋದರಿಂದ ಎಷ್ಟೋ ಜನಕ್ಕೆ ಎಲ್ಲ ಕೆಲಸಗಳಲ್ಲೂ ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು. ನಮ್ಮ ಬಿಸ್ನೆಸ್ಸು ಚೆನ್ನಾಗಾಗಬೇಕು, ನಾವು ಕೈಗೆ ಎತ್ಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು. ಎಷ್ಟೋ ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಥವಾ ಹೊಸದಾಗಿ ಏನಾದರೂ ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಂಥವರು ತಪ್ಪದೆ ದೇವತಾ ವೃಕ್ಷ ಅಂದರೆ ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ನೀಮ್ ಟ್ರೀ ಸ್ನೇಹಿತರೆ. ಬೇವಿನ ಮರ ಮೊದಲ ಕಾಲದಲ್ಲೆಲ್ಲ ಈಗ ಇರುವಂಥ ದೇವಸ್ಥಾನಗಳೆಲ್ಲ ಇರಲಿಲ್ಲ. ಆಗೆಲ್ಲ ನಾವು ಒಂದು ದೇವಸ್ಥಾನಗಳಿಗೆ ಅಂತ ಪೂಜೆ ಮಾಡಬೇಕು ಅಂತ ಇದ್ದರೂ ಕೂಡ ದೇವತಾ ವೃಕ್ಷಗಳ ಬಳಿ ಹೋಗಿನೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದು. ಅಂದರೆ ದೇವತಾ ವೃಕ್ಷಗಳಲ್ಲಿಯೇ ದೇವತೆಗಳು ನೆಲೆಸಿರುವಂಥದ್ದು. ಆದ ಕಾರಣ ನೀವೊಂದು ನಿಂಬೆಹಣ್ಣನ್ನು ತಗೊಂಡೋಗ್ಬಿಟ್ಟಿದ್ದೆ, ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೇಳ್ಕೊಂಡಿದ್ದೆ. ಬೇವಿನ ಮರದ ಹತ್ತಿರ ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಬುಡದ ಹತ್ರ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ವಾಪಸ್ ಬನ್ನಿ. ಎಷ್ಟೋ ಜನಕ್ಕೆ ಸಾಲಗಳು ಸಮಸ್ಯೆ ಜಾಸ್ತಿ ಇದೆ, ಕೋರಿಕೆಗಳು ತೀರ್ತಾ ಇಲ್ಲ, ಒಡವೆಗಳು ಇಟ್ಬಿಟ್ಟಿದ್ದೀವಿ, ಮನೆ ಅರ್ಧಕ್ಕೆ ನಿಂತುಬಿಟ್ಟಿದೆ, ಕಟ್ಟಬೇಕು. ಎಷ್ಟೋ ಜನಕ್ಕೆ ಸ್ನೇಹಿತರೆ ಜಾಗ ಇರುತ್ತೆ, ಸೈಟ್ ಎಲ್ಲ ಇರುತ್ತೆ, ಅವ್ರ ಹೆಸರಲ್ಲೇ ಇರುತ್ತೆ, ಆದರೂ ಕಟ್ಕೊಳ್ಳೋದಕ್ಕಾಗೋದಿಲ್ಲ. ಅಥವಾ ಇದ್ದರೂ ಕೂಡ ಅಣ್ಣ ತಮ್ಮಂದರು ಏನಾದರೂ ಅದ್ರ ಮೇಲೆ ಒಂದು ಲಿಟಿಗೇಷನ್ ಇರುತ್ತೆ, ಜಗಳ ಮಾಡ್ತಾ ಇರ್ತಾರೆ, ಕೊಡೋದಕ್ಕೆ ಮನಸ್ಸು ಒಪ್ಪಿರೋದಿಲ್ಲ, ಅಥವಾ ತಂದೆ ತಾಯಿನೇ ಕೊಡ್ತಾ ಇರೋದಿಲ್ಲ ಮಕ್ಕಳಿಗೆ. ಈ ಥರ ಎಲ್ಲ ರೀತಿಯ ಒಂದು ಕಷ್ಟಗಳು ಅನ್ನೋದು ಇರೋದರಿಂದ ಈ ದಿನವನ್ನು ನೀವು ನಿಜವಾಗ್ಲೂ ಬಳಸ್ಕೊಳ್ಳಿ. ಒಳ್ಳೆ ರೀತಿಯಲ್ಲೇ ಒಂದು ಚೆನ್ನಾಗಿರುವಂಥ ದಾಸವಾಳದ ಎಲೆಯನ್ನು ತಗೊಳ್ಳಿ. ಯಾವಾಗಲೂ ಅಷ್ಟೇ ಒಡವೆಗಳು, ಸಾಲ, ಭೂಮಿಗೆ ಸಂಬಂಧಪಟ್ಟಂತೆ ಪರಿಹಾರಗಳಿಗೆ ದಾಸವಾಳದ ಹೂವು, ಎಲೆಗಳು, ಆ ಮರ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಭೂದೇವಿ ಮಹಾಲಕ್ಷ್ಮಿ ಇಬ್ಬರೂ ಕೂಡ ಆ ಗಿಡದಲ್ಲಿ ನೆಲೆಸಿರೋದ್ರಿಂದ ಅದು ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಚೆನ್ನಾಗಿರುವಂಥ ಎಲೆಗಳನ್ನು ಚಿಕ್ಕದಾಗಿದ್ದರೆ 2 ತಗೊಳ್ಳಿ, ದೊಡ್ಡದಾಗಿದ್ದರೆ ಒಂದು ಎಲೆನ ತಗೊಳ್ಳಿ. ಮೈಸೂರು ಬೇಳೆ ಇದನ್ನು ಯಾಕೆ ಹಾಕಬೇಕು ಅಂದರೆ ಗ್ರಹಗತಿಗಳು ನಮಗೆ ಚೆನ್ನಾಗಿಲ್ಲ. ಏಕೆಂದರೆ ಎಷ್ಟೇ ಶ್ರೀಮಂತರಾದ್ರೂ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಕೈ ಸುಟ್ಕೊಳ್ತಾರೆ.
ಏನು ಬಡವರು ಅಂದರೆ ಅವ್ರಿಗೆ ಒಂದೊತ್ತು ತಿನ್ನಬೇಕು ಅಂದರೂ ಕೂಡ ದುಡ್ಕೊಳ್ಬೇಕು. ಆ ಥರ ಪರಿಸ್ಥಿತಿ ಇರುವಂಥವರು ಕೂಡ ಅವ್ರಿಗೆ ಎಲ್ಲ ರೀತಿಯಲ್ಲೂ ಗ್ರಹಗಳು ಅನುಕೂಲವಾಗಿದೆ, ಚೆನ್ನಾಗಿ ಬಂದಿದೆ ಅಂದರೆ ಅವರು ಕುಬೇರರಾಗ್ತಾರೆ. ಆ ಥರ ಸ್ನೇಹಿತರೆ, ಅದಕ್ಕೋಸ್ಕರ ನಾವು ಯಥಾವತ್ತಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದರೆ ಸುಧಾರಣೆ ಕಾಣುತ್ತೆ ನಮ್ಮ ಜೀವನ ಅನ್ನೋದು. ಕಷ್ಟಗಳಿಗೆ ನಾವು ಗುರಿ ಆಗೋದಿಲ್ಲ. ಕಷ್ಟಗಳು ಬರುವಂಥದ್ದನ್ನು ಅದು ಸಮಾಧಾನವಾಗಿ ತಡೆಗಟ್ಟುತ್ತೆ. ಸ್ವಲ್ಪ ಸ್ವಲ್ಪನೇ ಕ್ರಮವಾಗಿ ಅದು ಪೂರ್ತಿಯಾಗಿ ಮತ್ತೆ ಕಡಿಮೆ ಮಾಡುವಂಥ ಶಕ್ತಿ ಈ ಪರಿಹಾರಗಳಿಗೆ ಇದೆ. ಅದಕ್ಕೋಸ್ಕರ ಮೈಸೂರು ಬೇಳೆ ಅನ್ನೋದು ನೀವು ತಗೊಳ್ಳಿ. ಸ್ವಲ್ಪ ಒಂದು ತುಂಡಷ್ಟು ಬೆಲ್ಲವನ್ನು ತಗೊಳ್ಳಿ. ಬೆಲ್ಲ ಅನ್ನೋದು ಸುಮಧುರವಾದ ವಸ್ತು. ದೇವತೆಗಳಿಗೆ ನಿವೇದನೆ ಮಾಡುವಂಥದ್ದು, ನೈವೇದ್ಯಕ್ಕೆ ಪೂರ್ತಿ ಫಲವನ್ನು ಕೊಡುವಂಥ ಒಂದು ಬೆಲ್ಲವನ್ನು ನಾವು ಇದರಲ್ಲಿ ಹಾಕ್ಬಿಟ್ಟು ದೇವ್ರ ಮನೆಯಲ್ಲಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಮನೆಯಲ್ಲಿ ಮೊದಲು ಪರಿಹಾರಗಳನ್ನು ಮಾಡಿಕೊಂಡಾಗ ಇದರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಒಂದು ಅರ್ಧ ಅವರು ಅಥವಾ 1 ಅವರು ಬಿಟ್ಬಿಟ್ಟು ಇದನ್ನು ತಪ್ಪದೆ ನಿಮಗೆ ಯಾವ ದೇವಸ್ಥಾನನಾದರೂ ಸಿಗಲಿ ಸ್ನೇಹಿತರೆ, ಈ ರೀತಿಯ ದೇವಸ್ಥಾನ ಅಂತಲೇ ಏನೂ ಇಲ್ಲ, ಎಲ್ಲಾದರೂ ಪರವಾಗಿಲ್ಲ, ಊರಲ್ಲಿರೋ ಅಂಥವರಾದರೆ ತಪ್ಪದೆ ನಮಗೆ ಹೆಜ್ಜೆಗೂ ದೇವಸ್ಥಾನಗಳು ಅನ್ನೋದು ಗ್ರಾಮ ದೇವತೆಗಳು ಕೂಡ ಸಿಗುತ್ತೆ. ಆ ದೇವಸ್ಥಾನಗಳ ಬಳಿ ಇಟ್ಟಾಗ ಅದರ ವೈಬ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ, ಕೋರಿಕೆಗಳು ಬೇಗ ನೆರವೇರುತ್ತೆ. ನೀವು ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಎಷ್ಟು ಒಂದು ಸ್ಥಿತಿಮಿತಿಯಲ್ಲಿ ಇರುತ್ತೆ ನೋಡಿ, ಆ ರೀತಿ ಕೇಳ್ಕೊಳ್ಳಿ ಸ್ನೇಹಿತರೆ. ಆಗ ಬೇಗ ಕೋರಿಕೆಗಳು ನಿಮಗೆ ತಲುಪುತ್ತೆ, ಅಂದರೆ ನೆರವೇರುತ್ತೆ. ನಮಗೆ ನಾವು ಒಂದು 10 ರೂಪಾಯಿ ದುಡಿತಾ ಇದ್ದೀವಿ ಅಂದ್ಕೊಳ್ಳಿ, ಎಕ್ಸಾಂಪಲು. ಜಾಸ್ತಿ ಕೇಳಿದಾಗ ನಮಗೆ ಅದು ಬರೋದಿಲ್ಲ. ನಾವು ಓದೇ ಇಲ್ಲ, ನಮಗೆ ಈಗ ಗೌರ್ಮೆಂಟ್ ಕೆಲಸ ಬೇಕು, ಆ ಥರ ಆಗಲ್ಲಲ್ವ. ಅದಕ್ಕೋಸ್ಕರ ನಾವು ಯಾವ ರೀತಿ ಇದ್ದೀವೋ ಅದಕ್ಕೆ ಮೇಲೆ ಸ್ವಲ್ಪ ಒಂದು ನೋಡಿ ಮಾತಾಡಿಕೊಂಡು ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತಪ್ಪದೇ ನಮ್ಮ ಕೋರಿಕೆಗಳು ನೆರವೇರುತ್ತೆ. ನಾವು ಭೂಮಿ ಮೇಲೆ ಇದ್ದು ಆಕಾಶ ಬೇಕು ಅಂದರೆ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನೋಡಿಕೊಂಡು ಆಮೇಲೆ ಮತ್ತೆ ನಮಗೆ ಎಷ್ಟೋ ಕೇಳ್ಕೊಂಡ್ವಿ, ನಮ್ಮ ಪರಿಹಾರಗಳಿಗೆ ಯಾವುದೇ ಒಂದು ದಿಕ್ಕು ದೆಸೆ ಇಲ್ಲದೆ ನೆರವೇರ್ತಾ ಇಲ್ಲ, ತುಂಬ ಬೇಜಾರಾಗ್ತಾ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಯುಗಾದಿ ನಿಮಗೆಲ್ರಿಗೂ ಕೂಡ ಒಳ್ಳೆ ರೀತಿಯಲ್ಲೇ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ತಂದುಕೊಡುತ್ತೆ. ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಂಬೆಹಣ್ಣಿನ ಪರಿಹಾರ ನಮಗೆ ನಿಮಿಷಗಳಲ್ಲೇ ಒಂದು ರಿಸಲ್ಟನ್ನು ಕೊಡುತ್ತೆ. ತಪ್ಪದೇ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರು ಯಾರಾದರೂ ಇದ್ದರೆ ಇನ್ನೊಂದು ನಿಂಬೆಹಣ್ಣನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಕೇಳಿಕೊಂಡು ಈ ರೀತಿ ನಮಗೆ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡು ಅಂತಂದ್ಬಿಟ್ಟು ನೀವು ಅದನ್ನು ಅಂಗೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ನಿಮ್ಮ ಪರ್ಸು ಅಥವಾ ನಿಮ್ಮ ಬ್ಯಾಗು, ನಿಮ್ಮ ಜೇಬಲ್ಲಿ ಇದನ್ನು ಇಟ್ಕೊಳ್ಳಿ. ಒಣಗಿದ ಮೇಲೆ ತಗೊಂಡೋಗಿ ಬಿಸಾಕಬಹುದು. ಈ ಥರ ಮಾಡಿಕೊಂಡಾಗ ನಿಂಬೆಹಣ್ಣಿನ ಪರಿಹಾರ ನಮಗೆ ಈ ಜಾಸ್ತಿ ಸಮಯ ಹಿಡಿಯೋದೇ ಇಲ್ಲ, ನಿಮಿಷಗಳಲ್ಲೇ ರಿಸಲ್ಟನ್ನು ಕೊಡುತ್ತೆ. ಬಹಳ ಶಕ್ತಿಯುತವಾದ ಪರಿಹಾರಗಳು. ತಪ್ಪದೇ ಮಾಡ್ಕೊಂಡು ನೋಡಿ, ಅದರ ಪ್ರಭಾವ ನೀವೇ ಹೇಳ್ತೀರ. ಮತ್ತು ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.